ಓಂ ಶಾಂತಿ. ಮುರಳಿಯ ದಿನಾಂಕ 27/4/2025। सेवा करते उपराम और बेहद वृत्ति द्वारा एवर रेडी बन ब्रह्मा बाप समान ಸಂಪನ್ನ ಬನು. ಸೇವೆ ಮಾಡುವಾಗ ಅನಾಸಕ್ತ ಮತ್ತು ವಿಶಾಲ ಭಾವನೆಯಿಂದ ಬೇಹದ್ದಿನ ವೃತ್ತಿಯಿಂದ ಎವರ್ ರೆಡಿಯಾಗಿ ಸೇವೆ ಮಾಡಿರಿ ಮತ್ತು ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಆಗಿರಿ. आज ग्रेट ग्रेट ग्रैंडफादर अपने चारों ओर के कोटों में कोई और कोई में भी कोई बच्चों के भाग्य को देख हर्षित हो रहे. ಇದು 27/4/2025 ತಾರೀಕಿನ ಮುರಳಿ. ರಿವೈಸ್ ಮುರಳಿ ಅವ್ಯಕ್ತ ಬಾಪ್ದಾದ 3/2/2005. ರಿವೈಸ್ ಅವ್ಯಕ್ತ ಮುರಳಿ 3/2/2005. ಈ ಮುರಳಿಯಲ್ಲಿ ಬಾಬಾವ್ರು ತಿಳಿಸ್ತಾ ಇದ್ದಾರೆ, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿರುವಂತಹ ಬಾಪ್ ದಾದಾರವರು 4 ಕಡೆಯ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಾದಂತಹ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. ಇತನಾ ವಿಶೇಷ ಭಾಗ್ಯ और किसी को भी मिल नहीं सकता. ಇಂತಹ ವಿಶೇಷ ಭಾಗ್ಯ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಸಿಗೋದಿಲ್ಲ. हर एक बच्चे की विशेषता को देख हर्षित होते. ಆದ್ದರಿಂದ ಬಾಪ್ ದಾದಾರವರು ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡಿ ಹರ್ಷಿತ ಆಗ್ತಿದ್ದಾರೆ. जिन बच्चों ने बाप दादा से दिल से संबंध जोड़ा उन हर एक बच्चों में कोई न कोई विशेषता जरूर है. ಯಾವ ಮಕ್ಕಳು ಬಾಪ್ ದಾದಾರವರ ಜೊತೆಗೆ ಹೃದಯದ ಸಂಬಂಧವನ್ನು ಜೋಡಿಸಿದ್ದಾರೆ ಆ ಎಲ್ಲ ಮಕ್ಕಳಲ್ಲಿ ಒಂದಿಲ್ಲ ಒಂದು ರೀತಿಯ ವಿಶೇಷತೆ ಇದೆ. सबसे पहली विशेषता साधारण रूप में आए हुए बाप को पहचान मेरा बाबा मान लिया. ಎಲ್ಲಕ್ಕಿಂತಲೂ ಮೊದಲನೇ ವಿಶೇಷತೆ ಆಗಿದೆ ಸಾಧಾರಣ ರೂಪದಲ್ಲಿ ಬಂದಂತಹ ಪರಮಾತ್ಮನನ್ನು ಗುರ್ತಿಸಿ ನನ್ನ ಬಾಬಾ ಎಂದು ಒಪ್ಪಿಕೊಂಡಿದ್ದಾರೆ. यह पहचान सबसे बड़ी विशेषता है. दिल से माना मेरा बाबा, बाप ने माना मेरा बच्चा. ಈ ಒಂದು ಗುರ್ತಿಸುವಂತಹ ವಿಶೇಷತೆ ಏನಿದೆ ಇದು ಎಲ್ಲಕ್ಕಿಂತಲೂ ದೊಡ್ಡ ವಿಶೇಷತೆ ಆಗಿದೆ. ಮಕ್ಕಳು ಹೃದಯದಿಂದ ನನ್ನ ಬಾಬಾ ಅಂತ ಹೇಳಿದ್ದೀರಿ, ಬಾಬಾ ಪ್ರೀತಿಯಿಂದ ನನ್ನ ಮಕ್ಕಳು ಅಂತ ಹೇಳಿದ್ದಾರೆ. ಬಡೆ ಬಡೆ ಫಿಲಾಸಫರ್ साइंसदान धर्मात्मा नहीं पहचान सके. वह साधारण बच्चों ने पहचान अपना अधिकार ले लिया. ದೊಡ್ಡ ದೊಡ್ಡ ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಧರ್ಮಾತ್ಮರು ಕೂಡ ಯಾರನ್ನ ಗುರುತಿಸಲಿಲ್ಲ. ಅಂತಹ ತಂದೆಗೆ, ಸಾಧಾರಣ ರೂಪದಲ್ಲಿ ಬಂದಂಥ ತಂದೆಗೆ ತಾವು ಮಕ್ಕಳು ಗುರುತಿಸಿ ಅವನಿಂದ ಆಸ್ತಿಯ ಅಧಿಕಾರವನ್ನು ಪಡ್ಕೊಂಡಿದ್ದೀರಿ. कोई भी आकर इस सभा के बच्चों को देखे तो समझ नहीं सकेंगे कि इन भोली भोली माताओं ने, इन साधारण बच्चों ने इतने बड़े बाप को पहचान लिया है. तो यह विशेषता पहचानना, बाप को पहचान अपना बनाना, यह आप कोटों में कोई बच्चों का भाग्य है. ಈ ಸಭೆಯಲ್ಲಿರ್ತಕ್ಕಂತಹ ಮುಗ್ಧ ಮಾತೆಯರನ್ನು, ಸಾಧಾರಣ ಮಕ್ಕಳನ್ನು ನೋಡಿದರೆ ಯಾರಿಗೂ ಗೊತ್ತಾಗೋದಿಲ್ಲ
ಇವರು ಆ ಪರಮಾತ್ಮ ತಂದೆಯನ್ನು ಗುರ್ತಿಸಿದ್ದಾರೆ, ಪರಮಾತ್ಮನ ಮಕ್ಕಳಾಗಿದ್ದಾರೆ ಅನ್ನೋದು. ಅಂತಹ ಒಂದು ಭಾಗ್ಯ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಾದಂತಹ ಮಕ್ಕಳಿಗೆ ಸಿಕ್ಕಿದೆ. सभी बच्चों ने जो भी सन्मुख बैठे हैं, दूर बैठे सन्मुख अनुभव कर रहे हैं, सभी बच्चों ने दिल से पहचान लिया. जिसने पहचान लिया है वह हाथ उठाओ. ದೂರದಲ್ಲಿ ಕುಳಿತು ಮಿಲನದ ಅನುಭವ ಮಾಡುವಂತಹ ಮಕ್ಕಳಿಗೆ, ಸನ್ಮುಖದಲ್ಲಿ ಕುಳಿತು ಮಿಲನದ ಅನುಭವ ಮಾಡುವಂತಹ ಮಕ್ಕಳಿಗೆ ಬಾಬವರು ಕೇಳ್ತಾ ಇದ್ದಾರೆ, ಎಲ್ಲರೂ ನನ್ನನ್ನು ಗುರ್ತಿಸಿದ್ದೀರಿ ತಾನೆ? ಯಾರ್ಯಾರು ಗುರ್ತಿಸಿದ್ದೀರಿ ಕೈ ಎತ್ತಿರಿ ಅಂತಾರೆ ಬಾಬಾ. ಸಬ್ಕೋ ಮುಬಾರಕ್ ದೇ ರಹೆ ಪಹಚಾನ್ನೆ ಕೆ ವಿಶೇಷತಾ ಕಿ. ವಾಹ್ ಭಾಗ್ಯವಾನ್ ಬಚ್ಚೆ ವಾಹ್. ಗುರ್ತಿಸುವಂತಹ ಆ ವಿಶೇಷತೆಗಾಗಿ ಬಾಬವರು ಎಲ್ಲ ಮಕ್ಕಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ವಾಹನನ್ನ ಭಾಗ್ಯಶಾಲಿ ಮಕ್ಕಳೇ ವಾಹ ಎಂದು ಹೊಗಳ್ತಾ ಇದ್ದಾರೆ. ಪಹಚಾನ್ನೆ ಕಾ ತೀಸರಾ ನೇತ್ರ ಪ್ರಾಪ್ತ ಕರ್ ಲಿಯಾ. बच्चों के दिल का गीत बाप दादा सुनते रहते हैं. कौन सा गीत पाना था वो पा लिया. ಬಾಬೋರು ಮಕ್ಕಳ ಹೃದಯದ ಹಾಡನ್ನು ಕೇಳಿಸ್ಕೋತಾರೆ. ಆ ಹಾಡು ಯಾವುದೆಂದರೆ, ನನಗೇನು ಬೇಕಿತ್ತು ಅದನ್ನು ನಾನು ಪಡೆದಿದ್ದೇನೆ. ಬಾಪ್ ಭಿ ಕಹತೆ ಲಾಡಲೆ ಬಚ್ಚೆ ಜೋ ಬಾಪ್ ಸೆ ಲೇನಾ ಥಾ ವೋ ಲೇ ಲಿಯಾ. ಆಗ ಬಾಬಾನೂ ಹೇಳ್ತಾರೆ, ನನ್ನಿಂದ ನೀವೇನು ತಗೋಬೇಕಿತ್ತು ಅದನ್ನು ನೀವು ತಗೊಂಡಿದ್ದೀರಿ. ಹರೇಕ್ ಬಚ್ಚ ಅನೇಕ ರೂಹಾನಿ ಖಜಾನೋಂ ಕೆ ಬಾಲಕ್ ಸೋ ಮಾಲಿಕ್ ಬನ್ ಗಯೆ. ತಾವೆಲ್ಲ ಮಕ್ಕಳು ಪ್ರತಿಯೊಬ್ಬರೂ ಸಹ ಅನೇಕ ಆತ್ಮಿಕ ಖಜಾನೆಗಳಿಗೆ ಬಾಲಕ್ ಸೋ ಮಾಲಿಕ್ ಆಗಿಬಿಟ್ಟಿದ್ದೀರಿ. तो आज बाप दादा खजानों के मालिक बच्चों के खजानों का पोता मेल देख रहे थे. ಈ ದಿನ ಬಾಪ್ ದಾದಾರವರು ಖಜಾನೆಗಳಿಗೆ ಮಾಲೀಕರಾದಂತಹ ಮಕ್ಕಳ ಖಜಾನೆಗಳ ಲೆಕ್ಕವನ್ನು ನೋಡ್ತಾ ಇದ್ದಾರೆ. ಬಾಪ್ನೆ ಖಜಾನಾ सबको एक जैसा एक जितना दिया है. किसको पदम किसको लाख नहीं दिया है. ಬಾಬೋರು ಎಲ್ಲರಿಗೂ ಒಂದೇ ರೀತಿಯ ಖಜಾನೆ ಒಂದೇ ಸಮನಾಗಿ ಕೊಟ್ಟಿದ್ದಾರೆ. ಒಬ್ಬರಿಗೆ ಪದಮದಷ್ಟು ಒಬ್ಬರಿಗೆ ಲಕ್ಷದಷ್ಟು ಕೊಟ್ಟಿಲ್ಲ. ಲೇಕಿನ್ ಖಜಾನೋं को जानना और प्राप्त करना ಜೀವನ್ ಮೇ ಸಮಾನ ಇಸ್ಮೇ ನಂಬರ್ವಾರ್ ಹೇ. ಆದರೆ ಆ ಖಜಾನೆಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು ಮತ್ತು ಜೀವನದಲ್ಲಿ ಸಮಾವೇಶ ಮಾಡಿಕೊಳ್ಳುವಂಥದ್ದು, ಇದರಲ್ಲಿ ಮಕ್ಕಳು ನಂಬರ್ವಾರ್ ಇದ್ದಾರೆ. बाप दादा आजकल बार बार भिन्न भिन्न प्रकार से बच्चों को अटेंशन दिला रहे हैं. ಬಾಪ್ ದಾದಾರವರು ಇತ್ತೀಚೆಗೆ ಮಕ್ಕಳಿಗೆ ಎಚ್ಚರಿಕೆಯನ್ನು ಭಿನ್ನ ಭಿನ್ನ ರೀತಿಯಿಂದ ಕೊಡ್ತಾ ಇದ್ದಾರೆ. ಸಮಯ ಕಿ ಸಮೀಪತಾ ಕೋ ದೇಖ अपने सूक्ष्म विशाल बुद्धि से चेक करो क्या मिला क्या लिया. ಸೂಕ್ಷ್ಮ ಬುದ್ಧಿಯಿಂದ ವಿಶಾಲ ಬುದ್ಧಿಯಿಂದ ಚೆಕ್ ಮಾಡಿಕೊಳ್ಳಿ, ನಿಮಗೆ ಏನು ಸಿಕ್ಕಿದೆ, ಏನನ್ನು ನೀವು ತಂದೆಯಿಂದ ಪಡ್ಕೊಂಡಿದ್ದೀರಿ. निरंतर उन खजानों में पलते रहते हैं. चेकिंग बहुत आवश्यक है क्योंकि माया वर्तमान समय भिन्न भिन्न रॉयल प्रकार के अलबेलापन और रॉयल आलस्य के रूप में ट्रायल करती रहती है. ನಿರಂತರವಾಗಿ ಆ ಖಜಾನೆಗಳಿಂದ ನಿಮ್ಮ ಪಾಲನೆ ನಡೀತಾ ಇದೆಯೋ ಹೇಗೆ ಅಂತ ನೋಡಿಕೊಳ್ಳ್ರಿ. ಈ ರೀತಿಯಲ್ಲಿ ಚೆಕಿಂಗ್ ಮಾಡಿಕೊಳ್ಳುವ ಅವಶ್ಯಕತೆ ವರ್ತಮಾನ ಸಮಯದಲ್ಲಿ
ಬಹಳ ಇದೆ. ಏಕೆಂದರೆ ಮಾಯೆ ವರ್ತಮಾನ ಸಮಯದಲ್ಲಿ ಭಿನ್ನ ಭಿನ್ನ ರೀತಿಯ ಆಲಸ್ಯ ಮತ್ತು ಹುಡುಗಾಟಿಕೆಯ ರೂಪದಲ್ಲಿ ಬರ್ತಾ ಇದೆ. ಟ್ರಯಲ್ ಕರ್ತಿ ಹೇ, ಇಸ್ಲಿಯೇ ಸದಾ ಚೆಕಿಂಗ್ ಕರ್ತೆ ಚಲೋ. ಆಗಾಗ ಆಲಸ್ಯ ಮತ್ತು ಹುಡುಗಾಟಿಕೆತನವನ್ನು ನಿಮ್ಮಲ್ಲಿ ಬರುವಂತೆ ಮಾಯೆ ಪ್ರಯತ್ನ ಮಾಡ್ತಾ ಇದೆ. ಆದ್ದರಿಂದ ಸದಾ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. ಇತನೆ ಅಟೆನ್ಷನ್ ಸೆ अलबेले रूप से चेकिंग नहीं, बुरा नहीं किया, दुख नहीं दिया, बुरी दृष्टि नहीं हुई, यह चेकिंग तो हुई, लेकिन अच्छे से अच्छा क्या किया. सदा आत्मिक दृष्टि नेचुरल रही या विस्मृति स्मृति का खेल किया. कितनों को शुभ भावना शुभ कामना दुआएं दी. ऐसे जमा का खाता ಕಿತನಾ और कैसे रहा. ಬಾಬಾ ಹೇಳ್ತಾರೆ, ಈಗ ಮಾಡಬೇಕಾದ ಪರೀಕ್ಷೆಯೂ ಕೂಡ ಸೂಕ್ಷ್ಮ ಪರೀಕ್ಷೆ ಆಗಿರಬೇಕು. ಬರೇ ನಾನು ಇಡೀ ದಿನದಲ್ಲಿ ಯಾರಿಗೂ ದುಃಖ ಕೊಟ್ಟಿಲ್ಲ, ಪಾಪಕರ್ಮ ಮಾಡಿಲ್ಲ, ಕೆಟ್ಟ ದೃಷ್ಟಿ ನನ್ನಲ್ಲಿ ಬಂದಿಲ್ಲ ಅನ್ನೋದು ಇದು ಮಕ್ಕಳ ಆಟದಂತೆ. ಅದು ಪ್ರಾರಂಭದ ಚೆಕ್ಕಿಂಗ್ ಆಯಿತು. ಆದರೆ ಈಗ ನೀವು ಯಾವ ರೀತಿಯಲ್ಲಿ ಚೆಕ್ಕಿಂಗ್ ಮಾಡ್ಕೋಬೇಕು ಅಂದರೆ, ನನ್ನಲ್ಲಿ ಸದಾ ಆತ್ಮಿಕ ದೃಷ್ಟಿ ನ್ಯಾಚುರಲ್ ಆಗಿ ಇತ್ತು ಹೇಗೆ, ನಾನು ಎಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿದ್ದೀನಿ, ಸ್ಮೃತಿ ವಿಸ್ಮೃತಿಯ ಆಟ ಏನಾದರೂ ಆಡಿದ್ದೇನೋ ಹೇಗೆ, ಎಷ್ಟು ಜನರಿಗೆ ಶುಭ ಭಾವನೆ ಶುಭ ಕಾಮನೆಯಿಂದ ಆಶೀರ್ವಾದ ಕೊಟ್ಟಿದ್ದೀನಿ, ನನ್ನ ಜಮಾ ಖಾತೆಯಲ್ಲಿ ಎಷ್ಟು ಜಮಾ ಆಗಿದೆ. ಈ ಥರದ ಚೆಕ್ಕಿಂಗ್ ವರ್ತಮಾನ ಸಮಯದಲ್ಲಿ ಬೇಕಾಗಿದೆ. ಯಹ ಸಮಯ ಫುಲ್ ಸೀಸನ್ ಖಾತಾ ಜಮಾ ಕರ್ನೆ ಕಿ ಹೇ. ಈ ಸಮಯ ವರ್ತಮಾನ ಸಮಯ ಸಂಪೂರ್ಣವಾಗಿ ನಮ್ಮ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂತಹ सीजन आಗಿದೆ. फिर सारा समय जमा प्रमाण राज्य भाग्य और पूज्य देवता बनने का है. ಜಮಾ ಮಾಡಿಕೊಳ್ಳುವಂತಹ ಸಮಯ ವರ್ತಮಾನ ಸಮಯ ಆಗಿದೆ. ಮುಂದಿನ ಸಮಯ ರಾಜ್ಯ ಭಾಗ್ಯ ಪಡೆಯುವ ಸಮಯ, ಪೂಜ್ಯ ದೇವತಾ ಆಗುವ ಸಮಯ ಆಗಿದೆ. ಜಮಾ ಕಮ್ ತೋ ರಾಜ್ಯ ಭಾಗ್ಯ ಭಿ ಕಮ್ और ಪೂಜ್ಯ ಬನನೆ ಮೇ ಭಿ ನಂಬರ್ವಾರ್. ಇಲ್ಲಿ ಕಡಿಮೆ ಜಮಾ ಮಾಡಿಕೊಂಡ್ರೆ ಭವಿಷ್ಯದಲ್ಲಿ ಸಿಗುವ ರಾಜ್ಯ ಭಾಗ್ಯನೂ ಕಡಿಮೆ ಸಿಗ್ತದೆ, ಪೂಜ್ಯ ಆಗೋದ್ರಲ್ಲಿನೂ ನಂಬರ್ವಾರ್ ಆಗ್ತೀವಿ. ಜಮಾ ಕಮ್ ತೋ ಪೂಜಾ ಭಿ ಕಮ್, ವಿಧಿಪೂರ್ವಕ್ ಜಮಾ ನಹಿ ತೋ ಪೂಜಾ ಭಿ ವಿಧಿಪೂರ್ವಕ್ ನಹಿ. ಇಲ್ಲಿ ಜಮಾ ಕಡಿಮೆ ಮಾಡಿಕೊಂಡ್ರೆ ಭಕ್ತಿ ಮಾರ್ಗದಲ್ಲಿ ಪೂಜೆನೂ ಕಡಿಮೆ ಪ್ರಮಾಣದಲ್ಲಿ ನಡೀತದೆ, ವಿಧಿಪೂರ್ವಕವಾಗಿ ಪೂಜೆ ನಡೆಯೋದಿಲ್ಲ. और पद भी कभी कभी है, इसलिए बाप दादा का हर एक बच्चे से अति प्यार है. ಮತ್ತು ಭವಿಷ್ಯದಲ್ಲಿ ಸಿಗುವಂಥ ರಾಜ್ಯ ಭಾಗ್ಯವು ಒಮ್ಮೊಮ್ಮೆ ಮಾತ್ರ ರಾಜ್ಯ ಅಧಿಕಾರ ಸಿಗುವುದು. ಜಮಾ ಕಡಿಮೆ ಇತ್ತು ಅಂದರೆ ಸದಾ ಕಾಲಕ್ಕೂ ನೀವು ರಾಜ್ಯ ಅಧಿಕಾರಿ ಅಥವಾ ರಾಜ ಮನೆತನದಲ್ಲಿ ಬರುವಂಥವ್ರು ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮೇರಾ ಹರೇಕ್ ಬಚ್ಚ ಸಂಪನ್ನ ಬನೆ ಸಮಾನ್ ಬನೆ, ಕ್ಯೋಂಕಿ ಹರ್ ಬಚ್ಚೆ ಸೆ ಅತಿ ಪ್ಯಾರ್ ಹೈ. ಆದ್ದರಿಂದ ಬಾಪ್ ದಾದಾರವ್ರು ಹೇಳ್ತಾರೆ, ನನ್ನ ಪ್ರತಿಯೊಬ್ಬ ಮಗುವು ಕೂಡ ಸಂಪನ್ನ ಆಗಲಿ, ಸಮಾನ ಆಗಲಿ. ಯಾಕೆ ಅಂದರೆ ತಂದೆಗೆ ಪ್ರತಿಯೊಬ್ಬರ ಮೇಲೆ ಅತ್ಯಂತ ಪ್ರೀತಿ ಇದೆ. ಸೇವಾ ಕರೋ ಲೇಕಿನ್ ಸೇವಾ ಮೇ ಭಿ ಉಪರಾಮ್ ಬೇಹದ್. ಸೇವೆ ಮಾಡಿರಿ, ಆದರೆ ಸೇವೆಯಲ್ಲೂ ಕೂಡ ಅನಾಸಕ್ತ ಬೇಹದ್ದಿನ ವೈರಾಗ್ಯ ವೃತ್ತಿ ಇರಲಿ.
ಬೇಹದ್ದಿನ ವಿಶಾಲ ಭಾವನೆಯಿಂದ ಸೇವೆ ಮಾಡ್ರಿ. बाप दादा ने देखा मेजॉरिटी बच्चों की योग अर्थात याद की सब्जेक्ट में रुचि व अटेंशन कम होता है, सेवा में ज़्यादा है. ಬಾಬೋರು ನೋಡಿದರು ಮೆಜಾರಿಟಿ ಮಕ್ಕಳಿಗೆ ಬಾಪ್ ದಾದಾರವರು ಈ ದಿನ ನೋಡಿದರು ಮಕ್ಕಳಿಗೆ ಸೇವೆಯಲ್ಲಿ ಹೆಚ್ಚಿನ ಆಸಕ್ತಿ ಅಥವಾ ರುಚಿ ಇದೆ. ಯೋಗದ ವಿಷಯದಲ್ಲಿ ರುಚಿ ಕಡಿಮೆ ಇದೆ. ಲೇಕಿನ್ ಬಿನಾ याद के सेवा में ज़्यादा है तो उस समय हद आ जाती है. ನೆನಪು ಬಿಟ್ಟು ಸೇವೆಯಲ್ಲಿ ಆಸಕ್ತಿ ಜಾಸ್ತಿ ಇತ್ತು ಅಂದರೆ ಅಲ್ಲಿ ಹದ್ದಿನ ಭಾವನೆ, ಸಂಕುಚಿತ ಭಾವನೆ ಬಂದ್ಬಿಡ್ತದೆ. उपराम वृत्ति नहीं होती. नाम मान का, पोजीशन का ಮಿಕ್ಸ್ हो जाता है. ಯೋಗ ಇಲ್ಲದಿದ್ದರೆ ಸೇವೆಯಲ್ಲಿ ಅನಾಸಕ್ತ ವೃತ್ತಿ ಇರೋದಿಲ್ಲ. ಹೆಸರು, ಸ್ಥಾನ, ಮಾನ, ಕೀರ್ತಿಯ ಅಪೇಕ್ಷೆ ಜಾಸ್ತಿ ಇರ್ತದೆ. बेहद की वृत्ति कम हो जाती है. इसलिए बाप दादा चाहते हैं कोटों में कोई, कोई में कोई मेरे बच्चे अभी से एवर रेडी हो जाए. ಯೋಗ ಬಿಟ್ಟು ಸೇವೆ ಮಾಡಿದಾಗ ಅಲ್ಲಿ ವಿಶಾಲ ವೃತ್ತಿ, ವಿಶಾಲ ಭಾವನೆ ಕಡಿಮೆ ಆಗ್ತದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಾದಂಥ ತಾವು ಮಕ್ಕಳು ಸದಾ ಎವರ್ ರೆಡಿ ಆಗಬೇಕು. ಕೈ सोचते हैं समय आने पर हो जाएंगे, लेकिन समय आपकी क्रिएशन है. क्या क्रिएशन को अपना शिक्षक बनाएंगे? ಕೆಲವರು ಹೇಳ್ತಾರೆ ಸಮಯ ಬಂದಾಗ ನಾವು ಯೋಗಿಗಳಾಗ್ತೇವೆ, ಬೇಹದ್ದಿನ ಸೇವೆ ಮಾಡ್ತೀವಿ ಅಂತ. ಬಾಬಾ ಕೇಳ್ತಾ ಇದ್ದಾರೆ, ಸಮಯ ನಿಮ್ಮ ರಚನೆ ಆಗಿದೆಯೋ ಅಥವಾ ನೀವು ಸಮಯದ ರಚನೆ ಆಗಿದ್ದೀರಾ? ನಿಮ್ಮ ರಚನೆನೇ ನಿಮಗೆ ಶಿಕ್ಷಕ ಆಗಬೇಕೇನು? दूसरी बात जानते हो, बहुत काल का हिसाब है. बहुत काल की संपन्नता बहुत काल की प्राप्ति कराती है. तो समय की समीपता प्रमाण बहुत काल का जमा होना ಅವಶ್ಯಕ है. ಎರಡನೇದು, ಬಹಳ ಕಾಲದ ಪುರುಷಾರ್ಥದಿಂದ ಬಹಳ ಕಾಲದ ಪ್ರಾಪ್ತಿ ಆಗ್ತದೆ. ಬಹಳ ಕಾಲದವರೆಗೆ ನೀವು ಸಂಪನ್ನ ಆಗಿಬಿಟ್ರೆ ಭವಿಷ್ಯದಲ್ಲಿ ಬಹಳ ಕಾಲದ ಪ್ರಾಪ್ತಿ ಸಿಗುತ್ತದೆ. ಆದ್ದರಿಂದ ಬಹಳ ಕಾಲ, ಬಹಳ ಸಮಯದ ಪುರುಷಾರ್ಥ ಮತ್ತು ಜಮಾ ಮಾಡುವ ಪುರುಷಾರ್ಥ ಅವಶ್ಯಕ ಆಗಿದೆ. फिर उल्हना नहीं देना, हमने तो समझा बहुत काल में समय पड़ा है, अभी से बहुत काल का अटेंशन रखो. समझा? अटेंशन ಪ್ಲೀಸ್. ಬಾಬಾ ಹೇಳ್ತಾರೆ, ಮುಂದೆ ನೀವು ಈ ಥರ ಹೇಳಬಾರ್ದು, ಇನ್ನೂ ಬಹಳ ಸಮಯ ಇದೆ ಅಂತ ತಿಳ್ಕೊಂಡಿದ್ವಿ ಅಂತ. ಇನ್ನೂ ಹೆಚ್ಚಿನ ಸಮಯ ಇಲ್ಲ, ಈಗದಿಂದಲೇ ಪುರುಷಾರ್ಥ ಮಾಡಿರಿ. ವಿಶೇಷವಾಗಿ ಇದರ ಬಗ್ಗೆ ಅಟೆನ್ಷನ್ ಕೊಡಿ, ಎಚ್ಚರಿಕೆಯಿಂದ ನಡೀರಿ. बाप दादा चाहते हैं हर एक बच्चे में भी किसी एक सब्जेक्ट की कमी नहीं रह जाए. ಬಾಬೋರಿಗೆ ಏನು ಆಸೆ ಇದೆ ಅಂದರೆ ನನ್ನ ಮಕ್ಕಳಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆನೂ ಕೊರತೆ ಇರಬಾರದು. ब्रह्मा बाप से तो प्यार है ना, प्यार का रिटर्न तो देंगे ना. प्यार का रिटर्न है अपनी कमी को चेक करो और रिटर्न दो, अर्थात टर्न करो. ಬ್ರಹ್ಮ ತಂದೆಯ ಮೇಲೆ ಎಲ್ಲರಿಗೂ ಪ್ರೀತಿ ಇದೆ ಅಲ್ವಾ? ಆ ಪ್ರೀತಿಯ ಪ್ರತಿಯಾಗಿ ನೀವು ನಿಮ್ಮನ್ನು ಪರಿವರ್ತನೆ ಮಾಡಿ ತೋರಿಸ್ರಿ.
ಟರ್ನ್ ಮಾಡುವುದು ಅಂದರೆ ಪರಿವರ್ತನೆ ಮಾಡುವುದು. तो आपको टर्न करना यह रिटर्न है. रिटर्न देने की हिम्मत है. हाथ तो उठा लेते हो, बहुत खुश कर लेते. हाथ देखकर बाप दादा खुश हो जाते. अभी दिल में पक्का पक्का 1% भी कच्चा नहीं. पक्का व्रत लो, रिटर्न देना ही है. अपने आप को ಟರ್ನ್ ಕರ್ನ. ಯಾರೆಲ್ಲರೂ ತಂದೆಯ ಪ್ರೀತಿಯ ಬದಲಾಗಿ ಪರಿವರ್ತನೆಯನ್ನು ಮಾಡಿ ತೋರಿಸ್ತಿರೋ ಅವರೆಲ್ಲರೂ ಕೈ ಎತ್ತಿರಿ ಅಂತ ಹೇಳಿದರು ಬಾಬಾ. ಕೈ ಎತ್ತೋದ್ರಲ್ಲಿ ಎಲ್ಲರೂ ನಂಬರ್ 1 ಇದ್ದೀರಿ. ಬಾಬೋರ್ಗೂ ಕೂಡ ಸಂತುಷ್ಟ ಮಾಡ್ತೀರಿ, ಖುಷಿ ಕೊಡ್ತೀರಿ. ಆದರೆ ಇನ್ನು ಮುಂದೆ ಪಕ್ಕಾ ವ್ರತ ಮಾಡಿ. 1%ನೂ ಕಚ್ಚಾ ಅಲ್ಲ. ಪಕ್ಕಾ ವ್ರತ ಯಾವುದು ಅಂದರೆ ನಮ್ಮನ್ನು ನಾವು ಪರಿವರ್ತನೆ ಮಾಡಿಯೇ ತೋರಿಸ್ತೇವೆ ಅಂತ. ಅಭಿ ಶಿವರಾತ್ರಿ ಆ ರಹಿ. बच्चों को बाप की जयंती, सो अपनी जयंती मनाने का उमंग बहुत प्यार से आता है. अच्छे प्रोग्राम बना रहे. सेवा के प्लान तो बहुत अच्छे बनाते हो. बाप दादा खुश होता है. ಇನ್ನು ಶಿವರಾತ್ರಿ ಹತ್ತಿರ ಬರ್ತಾ ಇದೆ. ಮಕ್ಕಳ ಜಯಂತಿ, ಸೋ ತಂದೆಯ ಜಯಂತಿಯ ಉಮಂಗ್ ಉತ್ಸಾಹ ಮಕ್ಕಳಲ್ಲಿ ಜಾಸ್ತಿ ಇದೆ. ಶಿವರಾತ್ರಿಯ ನಿಮಿತ್ತ ತಾವೆಲ್ಲರೂ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಸೇವಾ ಯೋಜನೆಗಳನ್ನು ತಯಾರು ಮಾಡ್ತೀರಿ. ಬಾಪ್ ದಾದಾ ಖುಷ್ ಹೋತಾ ಹೈ. ಲೇಕಿನ್ ಕಹನಾ ಅಚ್ಚಾ ನಹೀ ಲಗ್ತಾ. ನಿಮ್ಮ ಯೋಜನೆಗಳನ್ನು ನೋಡಿ ಬಾಬೋರ್ಗೂ ಖುಷಿ ಆಗ್ತದೆ. ಆದರೆ ಈ ಆದರೆ ಎಂಬ ಶಬ್ದ ತಂದೆಗೆ ಇಷ್ಟ ಆಗೋದಿಲ್ಲ. जगदम्बा माँ लेकिन शब्द को कहती थी. सिंधी भाषा में किन कहते हैं कीचड़े को. ಜಗದಂಬಾ ತಾಯಿಯವರು ಹೇಳ್ತಿದ್ರು, ಸಿಂಧಿ ಭಾಷೆಯಲ್ಲಿ ಲೇ ಅಂದರೆ ತಗೊಳ್ಳೋದು, ಕಿನ್ ಅಂದರೆ ಕಸ ಅಂತ. तो लेकिन कहना माना कुछ न कुछ कीचड़ लेना. ಲೇಕಿನ್ ಅಂತ ಹೇಳಿದರೆ ಒಂದಿಲ್ಲ ಒಂದು ರೀತಿಯ ಕಸವನ್ನು ತೆಗೆದುಕೊಳ್ಳೋದು ಅಂತ ಅರ್ಥ ಆಗ್ತಿತ್ತು. तो लेकिन कहना अच्छा नहीं लगता है. कहना पड़ता है. जैसे और सेवा के प्लान बनाए हैं, बनाएंगे भी. इसलिए इस व्रत लेने का भी ಪ್ರೋಗ್ರಾಮ್ बनाना. ಹೇಗೆ ಸೇವಾ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀರಿ, ಹಾಗೆ ಈ ಶಿವರಾತ್ರಿಯ ಸಮಯದಲ್ಲಿ ಪರಿವರ್ತನೆ ಆಗುವ, ಸಂಪನ್ನ ಆಗುವ ವ್ರತವನ್ನು ಹಿಡೀರಿ. ರಿಟರ್ನ್ ದೇನಾ ಹೀ ಹೈ. कोई बाप दादा पूछते हैं कि कैसे है, तो मेजॉरिटी का यही उत्तर आता है, बहुत अच्छे. जितना बाप दादा कहते हैं उतना नहीं. ಒಮ್ಮೊಮ್ಮೆ ಬಾಬವರು ಕೇಳ್ತಾರೆ, ಮಕ್ಕಳೇ ಹೇಗಿದ್ದೀರಿ? ಆಗ ಮಕ್ಕಳು ಹೇಳ್ತಾರೆ, ಬಹಳ ಚೆನ್ನಾಗಿದ್ದೀವಿ. ಆದರೆ ಬಾಪ್ ದಾದಾರವರು ಎಷ್ಟು ಬಯಸ್ತಾ ಇದ್ದಾರೋ ಅಷ್ಟು ಚೆನ್ನಾಗಿ ಇಲ್ಲ ಅಂತ. ನೋಟ್ ಕರೋ, ಬಾಪ್ ದಾದಾ ಕ್ಯಾ ಚಾಹತೆ, ವಹ ಲಿಸ್ಟ್ ನಿಕಾಲೋ और चेक करो. बाप दादा यह चाहता है, वह है या नहीं. ನೋಟ್ ಮಾಡ್ಕೊಳ್ಳಿ, ಲಿಸ್ಟ್ ಬರೀರಿ. ಬಾಬೋರು ನಿಮ್ಮಿಂದ ಏನು ಬಯಸ್ತಾ ಇದ್ದಾರೆ. दुनिया वाले आप पूर्वजों द्वारा मुक्ति चाहते, चिल्ला रहे हैं, मुक्ति दो मुक्ति दो. जब तक मेजॉरिटी बच्चे अपने पुराने संस्कार, जिसको आप
नेचर कहते, नेचुरल नहीं, नेचर, उसमें कुछ भी थोड़ा रहा हुआ है, मुक्त नहीं हुए हैं, तो सर्व आत्माओं को ಮುಕ್ತಿ नहीं मिल सकती. ಬಾಬಾ ಹೇಳ್ತಾರೆ, ನಿಮ್ಮ ಭಕ್ತರು ಏನು ಬಯಸ್ತಾ ಇದ್ದಾರೆ? ತಾವೆಲ್ಲ ಸೃಷ್ಟಿಯ ಪೂರ್ವಜರಿಂದ ಮುಕ್ತಿಯನ್ನು ಕೇಳ್ತಾ ಇದ್ದಾರೆ. ಆ ಮುಕ್ತಿಯನ್ನು ನೀವು ಕೊಡಬೇಕಾದರೆ ನಿಮ್ಮಲ್ಲಿ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವ ಅಂಶ ಮಾತ್ರವೂ ಇರಬಾರದು. बाप दादा कहते, हे मुक्तिदाता के बच्चे, मास्टर मुक्तिदाता, अभी अपने को मुक्त करो. सर्व आत्माओं के लिए मुक्ति का द्वार खुल जाए. हे ಮುಕ್ತಿದಾತನ ಮಕ್ಕಳೇ, ಮಾಸ್ಟರ್ ಮುಕ್ತಿದಾತ ಆತ್ಮರೇ, ಎಲ್ಲರಿಗೂ ಈಗ ಮುಕ್ತಿಯನ್ನು ಕೊಡಿ. ಮುಕ್ತಿಯ ಬಾಗಿಲನ್ನು ತೆಗೀರಿ. ಸುನಾಯಾ ಥಾ ಗೇಟ್ ಕಿ ಚಾಬಿ ಕ್ಯಾ ಹೈ. ಮುಕ್ತಿಯ ಬಾಗಿಲನ್ನು ತೆರೀಲಿಕ್ಕೆ ಚಾವಿಯಾಗಿದೆ ಬೇಹದ್ ಕಾ ವೈರಾಗ್ಯ. ಹಿಂದಿನ ಮುರಳಿಯಲ್ಲಿ ಬಾಬೋರು ಈ ಮಾತನ್ನು ಹೇಳಿದರು. ಮುಕ್ತಿಯ ಚಾವಿಯಾಗಿದೆ ಬೇಹದ್ದಿನ ವೈರಾಗ್ಯ. कार्य सब करो, लेकिन जैसे भाषणों में कहते हो, प्रवृत्ति वालों को कमल पुष्प समान बनो. ऐसे सब कुछ करते कर्तापन से मुक्त न्यारे, न साधनों के वश, न पोजीशन के वश. कुछ न कुछ मिल जाए, यह पोजीशन नहीं, अपोजिशन है माया की. ಬಾಬಾ ಹೇಳ್ತಾರೆ, ಹೇಗೆ ನೀವು ಭಾಷಣದಲ್ಲಿ ಹೇಳ್ತೀರಿ, ಪ್ರವೃತ್ತಿ ಮಾರ್ಗದವರು ಕಮಲ ಪುಷ್ಪದ ಸಮಾನ ಆಗಿ ಇರಬೇಕು, ಹಾಗೆ ತಾವೆಲ್ಲ ಮಕ್ಕಳು ನಾನು ಕರ್ತ ಆಗಿದ್ದೇನೆ, ಮಾಡೋನಾಗಿದ್ದೇನೆ, ನಾನೇ ಮಾಡಿದ್ದೇನೆ ಎಂಬ ಭಾವನೆಯಿಂದ, ಸಾಧನಗಳ ಆಕರ್ಷಣೆಯಿಂದ, ಸ್ಥಾನಮಾನದ ಅಪೇಕ್ಷೆಯಿಂದ ಮೊದಲು ಮುಕ್ತ ಆಗ್ರಿ. ಏನಾದರೂ ಸಿಕ್ಕಿದರೆ ಮಾತ್ರ ನಾನು ಸೇವೆ ಮಾಡ್ತೀನಿ ಎಂಬ ಭಾವನೆಯನ್ನು ತೆಗೆದುಹಾಕ್ರಿ. ಇದು ಪೊಸಿಷನ್ ಅಲ್ಲ, ಇದು ಮಾಯೆಯ ಅಪೋಸಿಷನ್ ಅಥವಾ ವಿರೋಧ ಆಗಿದೆ ಅಂತ ತಿಳ್ಕೊಳ್ಳಿ. ನ್ಯಾರೆ और बाप के प्यारे, मुश्किल है क्या न्यारे और प्यारे बनना? जिसको मुश्किल लगता है वह हाथ उठाओ. किसको भी मुश्किल नहीं लगता, फिर तो शिवरात्रि तक सब संपन्न हो जाएंगे. ನ್ಯಾರ ಮತ್ತು ಪ್ಯಾರ ಆಗುವುದು ಯಾರಿಗೆ ಕಷ್ಟ ಆಗ್ತಿದೆ ಅವ್ರ ಕೈ ಎತ್ತಿರಿ ಅಂತ ಹೇಳಿದರು. ಯಾರೊಬ್ಬರು ಕೈ ಎತ್ತಿಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾಗಾದರೆ ಈ ಶಿವರಾತ್ರಿಯ ತನಕ ತಾವೆಲ್ಲರೂ ಸಂಪನ್ನ ಆಗಿಬಿಡ್ತೀರಿ. जब मुश्किल नहीं है तो बनना ही है, ब्रह्मा बाप समान बनना ही है. संकल्प में भी, बोल में भी, सेवा में भी, संबंध संपर्क में भी, सब में ब्रह्मा बाप समान. ಕಷ್ಟನೇ ಇಲ್ಲ ಅಂದ ಮೇಲೆ ಎಲ್ಲರೂ ನೀವು ಬ್ರಹ್ಮ ತಂದೆಯ ಸಮಾನ ಆಗಬೇಕು. ಸಂಕಲ್ಪದಲ್ಲಿ, ಶಬ್ದದಲ್ಲಿ, ಸೇವೆಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ ತಾವೆಲ್ಲ ಮಕ್ಕಳು ಬ್ರಹ್ಮ ತಂದೆಯ ಸಮಾನ ಆಗಬೇಕು. अच्छा, जो समझते हैं ब्रह्मा बाप और दादा, ग्रेट ग्रेट ग्रैंडफादर, उससे मेरा बहुत बहुत 100% से भी ज़्यादा प्यार है, वह हाथ उठा. कुछ नहीं करना. सभी ने उठाई. टीवी में निकाल रहे हो ना, शिवरात्रि पर यह टीवी देखेंगे और हिसाब लेंगे. ಯಾರಿಗೆ ಬ್ರಹ್ಮ ತಂದೆಯ ಮೇಲೆ 100ರಷ್ಟು ಪ್ರೀತಿ ಇದೆಯೋ ಅವರೆಲ್ಲರೂ ಕೈ ಎತ್ತಿರಿ ಅಂತ ಹೇಳ್ತಾರೆ ಬಾಬಾ.
ಬರೀ ಕೈ ಎತ್ತಿ ಖುಷಿ ಕೊಡೋದಲ್ಲ, ಆ ರೀತಿಯಲ್ಲಿ ನೀವು ನಡ್ಕೋಬೇಕು. ಯಾರೆಲ್ಲರೂ ಕೈ ಎತ್ತಿದರೆ ಅವರ ಚಿತ್ರ ಈ ಟಿ ವಿಯಲ್ಲಿ ಬರ್ತಾ ಇದೆ. ಶಿವರಾತ್ರಿಯ ಸಮಯದಲ್ಲಿ ಬಾಬಾ ಈ ಟಿ ವಿಯನ್ನು ನೋಡಿ ನಿಮ್ಮ ಲೆಕ್ಕ ತಗೊಳ್ಳೋರಿದ್ದಾರೆ. ಜರಾ ಭೀ ಸಮಾನತಾ ಮೇ ಅಂತರ್ ನಹೀ, ಪ್ಯಾರ್ ಕೆ ಪೀಛೆ ಕುರ್ಬಾನ್ ಕರ್ನಾ ಕ್ಯಾ ಬಡಿ ಬಾತ್ ಹೈ. ಶಿವರಾತ್ರಿಯ ತನಕ ತಾವೆಲ್ಲ ಮಕ್ಕಳು ಬ್ರಹ್ಮ ತಂದೆಯ ಸಮಾನ ಆಗಬೇಕು. ಪ್ರೀತಿಗಾಗಿ ಎಲ್ಲವನ್ನು ಅರ್ಪಣೆ ಮಾಡ್ತಾರೆ. ದುನಿಯಾ ವಾಲೆ ತೋ ಅಶುದ್ಧ ಪ್ಯಾರ್ ಕೆ ಪೀಛೆ ಜೀವನ್ ಭೀ ದೇನೆ ಕೆ ಲಿಯೆ ತಯಾರ್ ಹೋ ಜಾತೆ. ಲೌಕಿಕ ಪ್ರಪಂಚದಲ್ಲಿ ಅಶುದ್ಧ ಪ್ರೀತಿಗಾಗಿನೋ ಪರಸ್ಪರರಿಗೆ ಜೀವನೇ ಕೊಡೋದಕ್ಕೆ ಅರ್ಪಣೆ ಆಗಲಿಕ್ಕೆ ತಯಾರಾಗ್ತಾರೆ. ಬಾಪ್ ದಾದಾ ಕಹತೆ ಹೇ ಕೀಚಡ ದೇ ದೋ, ಬಸ್ ಅಚ್ಚಿ ಚೀಸ್ ನಹಿ ಕೀಚಡ ದೇ ದೋ. ಇಲ್ಲಿ ಬಾಪ್ ದಾದಾರವರು ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಗಾಗಿ ನೀವೇನು ಪ್ರಾಣ ಕೊಡಬೇಕಿಲ್ಲ, ನಿಮ್ಮಲ್ಲಿ ಇರುವ ಕಸವನ್ನು ನನಗೆ ಕೊಡಿ. ಕಮ್ಜೋರಿ ಕಮಿ ಕ್ಯಾ ಹೇ, ಕೀಚಡ ಹೇನಾ, ಕೀಚಡ ಕುರ್ಬಾನ್ ಕರ್ನಾ ಕ್ಯಾ ಬಡಿ ಬಾತ್ ಹೈ. ನಿಮ್ಮಲ್ಲಿ ಇರುವ ದುರ್ಬಲತೆ, ಕೊರತೆ ಏನಾಗಿದೆ? ಅದು ಕಸ ಆಗಿದೆ. ಆ ಕಸವನ್ನು ನನಗೆ ಕೊಡಿ. ಅದೇನು ದೊಡ್ಡ ವಿಷಯನ? ಪರಿಸ್ಥಿತಿ ಸಮಾಪ್ತ ಹೋ ಜಾಯ್, ಸ್ವಸ್ಥಿತಿ ಶ್ರೇಷ್ಠ ಹೋ ಜಾಯ್, बताते तो यही है ना. क्या करे, परिस्थिति ऐसी थी तो हिलाने वाली परिस्थिति का नाम ही नहीं हो. ऐसी ಸ್ವಸ್ಥಿತಿ ಶಕ್ತಿಶಾಲಿ. ಮಕ್ಕಳು ಹೇಳ್ತಾರೆ, ಬಾಬಾ ಪರಿಸ್ಥಿತಿನೇ ಆ ಥರ ಇತ್ತು, ಅದಕ್ಕೆ ನಾವು ಫೇಲ್ ಆದ್ವಿ. ಬಾಬಾ ಹೇಳ್ತಾರೆ, ನಿಮ್ಮ ಸ್ವಸ್ಥಿತಿ ಎಷ್ಟು ಶಕ್ತಿಶಾಲಿ ಆಗಬೇಕು ಅಂದರೆ ಆ ಪರಿಸ್ಥಿತಿ ನಿಮ್ಮನ್ನು ಅಲುಗಾಡಿಸಬಾರದು. ಸಮಾಪ್ತಿ ಕಾ ಪರ್ದಾ ಖುಲೆ ತೋ ಸಬ್ ಕ್ಯಾ ದಿಖಾಯಿ ದೇವೆ, ಫರಿಶ್ತೆ ಚಮಕ್ ರಹೆ, ಸಭಿ ಬಚ್ಚೆ ಚಮಕ್ತೆ ಹುಯೆ ದಿಖಾಯಿ ದೆ, ಇಸ್ಲಿಯೇ ಅಭಿ ಪರ್ದಾ ಖುಲ್ನಾ ರುಕಾ ಹುವಾ ಹೈ. ಸಮಾಪ್ತಿಯ ಪರದೆ ಈಗ ತೆರಿಬೇಕಾಗಿದೆ. ಒಂದು ವೇಳೆ ಸಮಾಪ್ತಿಯ ಪರದೆ ತೆರೆದಿದ್ದಾಗ ನೋಡಿದರೆ ನೀವೆಲ್ಲ ಫರಿಷ್ತಾ ರೂಪದಲ್ಲಿ ಕಾಣಿಸಬೇಕು. ದುನಿಯಾ ವಾಲೆ ಚಿಲ್ಲಾ ರಹೇ ಹೇ ಪರ್ದಾ ಖೋಲೋ ಪರ್ದಾ ಖೋಲೋ, ತೋ ಅಪ್ನಾ ಪ್ಲ್ಯಾನ್ ಆಪ್ ಹಿ ಬನಾओ. ಜಗತ್ತಿನವರು ಕೂಗ್ತಾ ಇದ್ದಾರೆ, ಪರ್ದೆ ತೆಗೀರಿ, ಪರ್ದೆ ತೆಗೀರಿ. ತೋ ಅಪ್ನಾ ಪ್ಲ್ಯಾನ್ ಆಪ್ ಹಿ ಬನಾओ. ಹಾಗಾದರೆ ನಿಮ್ಮ ಸಂಪನ್ನತೆಯ ಯೋಜನೆಯನ್ನು ನೀವೇ ಮಾಡಿಕೊಳ್ಳಿ. ಬನಾ ಹುವಾ ಪ್ಲ್ಯಾನ್ ದೇತೆ ಹೇ ತೋ ಫಿರ್ ಕೈ ಬಾತೇ ಹೋತಿ. ಅಪ್ನಾ ಪ್ಲ್ಯಾನ್ ಅಪ್ನಿ ಹಿಮ್ಮತ್ ಸೇ ಬನಾओ. ಬೇರೆಯವರು ಏನಾದರೂ ನಿಮಗೆ ಯೋಜನೆ ಹಾಕಿಕೊಟ್ರೆ ಅದು ನಿಮಗೆ ಸರಿ ಅನಿಸೋದಿಲ್ಲ. ಆದ್ದರಿಂದ ನಿಮ್ಮ ಯೋಜನೆಯನ್ನು ನೀವೇ ಹಾಕ್ಕೊಳ್ಳಿ, ನೀವೇ ಧೈರ್ಯದಿಂದ ಪುರುಷಾರ್ಥ ಮಾಡಿರಿ. ದೃಢತಾ ಕಿ ಚಾಬಿ ಲಗಾओ ತೋ ಸಫಲತಾ ಮಿಲ್ನಿ ಹಿ ಹೈ. ದೃಢತೆಯ ಚಾಬಿ ಹಾಕಿದಾಗ ಸಫಲತೆಯ ಪ್ರಾಪ್ತಿ ಆಗೇ ಆಗ್ತದೆ. ದೃಢ ಸಂಕಲ್ಪ ಕರ್ತೆ ಹೋ ಔರ್ ಬಾಪ್ ದಾದಾ ಖುಷ್ ಹೋತೆ ಹೇ. ವಾಹ್ ಬಚ್ಚೆ ವಾಹ್. ಯಾವಾಗ ಮಕ್ಕಳು ದೃಢ ಸಂಕಲ್ಪ ಮಾಡ್ತೀರಿ ಆಗ ಬಾಬೋರ್ಗೂ ಖುಷಿ ಆಗ್ತದೆ. ಬಾಬಾ ಹೇಳ್ತಾರೆ, ವಾಹ ಮಕ್ಕಳೇ ವಾಹ ಅಂತ. ದೃಢ ಸಂಕಲ್ಪ ಕಿಯಾ ಲೇಕಿನ್ ದೃಢತಾ ಮೇ ಫಿರ್ ಥೋಡಾ ಥೋಡಾ अलबेलापन मिक्स हो जाता है. इसलिए सफलता भी कभी आधी कभी पौनी % में हो जाती है. ದೃಢತೆಯ ಸಂಕಲ್ಪದಲ್ಲಿ ಒಮ್ಮೊಮ್ಮೆ ಅಲಕ್ಷ್ಯ, ಆಲಸ್ಯ, ಹುಡುಗಾಟಿಕೆತನ ಮಿಕ್ಸ್ ಆದಾಗ ಸಫಲತೆಯೂ ಕೂಡ
ಸಂಪೂರ್ಣವಾಗಿ 100% ಸಿಗೋದಿಲ್ಲ. ಒಮ್ಮೆ 0.5% ಸಫಲತೆ ಸಿಗ್ತದೆ, ಒಮ್ಮೆ 3/4 ಭಾಗ ಸಫಲತೆ ಸಿಗ್ತದೆ. जैसे प्यार में 100%, वैसे पुरुषार्थ में संपन्नता यह भी 100% हो. ಹೇಗೆ ಪ್ರೀತಿಯ ವಿಷಯದಲ್ಲಿ ಎಲ್ಲ ಮಕ್ಕಳಿಗೂ ಬಾಬೋರ್ ಮೇಲೆ 100ರಷ್ಟು ಪ್ರೀತಿ ಇದೆ, 100% ಪ್ರೀತಿ ಇದೆ, ಹಾಗೆ ಪುರುಷಾರ್ಥದಲ್ಲಿ ಸಂಪನ್ನತೆಯಲ್ಲೂ ಕೂಡ 100% ಪ್ರೀತಿ ಅಥವಾ ಪುರುಷಾರ್ಥ ಇರಬೇಕು. ಜ್ಯಾದಾ ಭಲೆ ಹೋ ಕಮ್ ನಹಿ ಹೋ. ಸಂಪನ್ನ ಆಗುವ ಪುರುಷಾರ್ಥನೂ 100% ಇರಬೇಕು. ಇನ್ನೂ ಜಾಸ್ತಿನೇ ಇರಲಿ, ಆದರೆ ಕಡಿಮೆ ಇರಬಾರದು. ಪಸಂದ್ ಹೇ ಶಿವರಾತ್ರಿ ಪರ್ ಜಲ್ವಾ ದಿಖಾಯೆಂಗೆ, बनना ही है, हम नहीं बनेंगे तो कौन बनेगा. ಶಿವರಾತ್ರಿಯ ಸಮಯದಲ್ಲಿ ಇದನ್ನು ಪ್ರತ್ಯಕ್ಷ ಮಾಡಿ ತೋರಿಸಬೇಕು. ನಾವು ಸಂಪನ್ನ ಆಗದಿದ್ದರೆ ಇನ್ಯಾರು ಆಗಬೇಕು. ಯಹ ನಿಶ್ಚಯ ರಖೋ, हम ही थे, हम ही है, फिर हम ही होंगे. ಸದಾ ನಿಶ್ಚಯ ಇರಲಿ, ನಾವೇ ಹಿಂದಿನ ಕಲ್ಪದಲ್ಲೂ ಸಂಪನ್ನ ಆಗಿದ್ವಿ, ಈ ಕಲ್ಪದಲ್ಲಿಯೂ ಸಂಪನ್ನ ಆಗಬೇಕು, ಮುಂದೆಯೂ ಕೂಡ ನಾವೇ ಸಂಪನ್ನ ಆಗ್ತೀವಿ ಅಂತ. ಯಹ ನಿಶ್ಚಯ ವಿಜಯಿ ಬನಾದೆ. ಈ ನಿಶ್ಚಯನೇ ನಿಮ್ಮನ್ನು ವಿಜಯಿಯನ್ನಾಗಿ ಮಾಡ್ತದೆ. ಪರದರ್ಶನ್ ನಹಿ ಕರ್ನ, ಅಪ್ನೆ ಕೋ ಹಿ ದೇಖನ. ಪರದರ್ಶನ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಕೈ ಬಚ್ಚೆ रूह रूहान करते हैं, कहते हैं बस इसको थोड़ा सा ठीक कर दो, फिर मैं ठीक हो जाऊँ. ಕೆಲವರು ಹೇಳ್ತಾರೆ, ಬಾಬಾ ಇವರನ್ನು ಸರಿ ಮಾಡು, ಆಗ ನಾನು ಸರಿ ಆಗ್ತೀನಿ. इसे थोड़ा बदली कर दो, मैं बदली हो जाऊँगा. लेकिन न वह बदलेगा न आप बदलेंगे. ಇನ್ನು ಕೆಲವರು ಹೇಳ್ತಾರೆ, ಇವರನ್ನು ಬದಲಾಯಿಸು, ಆಗ ನಾನು ಬದಲಾಗ್ತೀನಿ. ಆ ಥರ ಹೇಳಿದರೆ ಅವರೂ ಬದಲಾಗೋದಿಲ್ಲ, ನೀವು ಬದಲಾಗೋದಿಲ್ಲ. ಸ್ವಯಂ ಕೋ ಬದಲೇಂಗೆ ತೋ ವಹ ಭೀ ಬದಲ್ ಜಾಯೇಗಾ. ಮೊದಲು ನೀವು ಬದಲಾಗಿ ತೋರಿಸಿರಿ, ಆಗ ಅವರು ಬದಲಾಗ್ತಾರೆ. ಕೋಯಿ ಭೀ ಆಧಾರ್ ನಹಿ ರಖೋ, ಯಹ ಹೋ ತೋ ಯಹ ಹೋ, ಮುझे करना ही. ಯಾರದ್ದೇ ಆಧಾರ ತಗೋಬೇಡಿ. ಇವ್ರು ಮಾಡಿದರೆ ನಾನು ಮಾಡ್ತೀನಿ, ಇವರಾದರೆ ನಾನಾಗ್ತೀನಿ. ಇಲ್ಲ, ನಾನು ಮಾಡಿಯೇ ಮಾಡ್ತೀನಿ, ನಾನೇ ಮಾಡಬೇಕು ಎಂಬ ದೃಢ ನಿಶ್ಚಯದಿಂದ ಸಂಪನ್ನ ಆಗುವ ಪುರುಷಾರ್ಥ ಮಾಡಿರಿ. जो पहली बार आए हैं उन्हों के लिए बाप दादा कहते हैं, ऐसे समय पर आए हो जब समय बहुत कम बचा है, लेकिन पुरुषार्थ इतना तीव्र करो जो लास्ट सो फास्ट, फास्ट सो फर्स्ट नंबर में आ जाओ. ಬಾಬಾ ಹೇಳ್ತಾರೆ, ಹೊಸದಾಗಿ ಬಂದಂಥ ಮಕ್ಕಳು ಭಲೆ ತಡವಾಗಿ ಬಂದಿದ್ದೀರಿ, ಆದರೆ ತಡವಾಗಿ ಬಂದರೂ ಸಹ ವೇಗದಿಂದ ಪುರುಷಾರ್ಥ ಮಾಡಿ. ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ ನಂಬರಲ್ಲಿ ಬಂದು ತೋರಿಸಿರಿ. ಅಭಿ ಚೇರ್ಸ್ ಗೇಮ್ ಚಲ್ ರಹಿ, ಅಭಿ ಕಿಸ್ಕಿ ಜೀತ ಹೈ ವಹ ಔಟ್ ನಹಿ ಹುವಾ. ಇನ್ನು ಮ್ಯೂಸಿಕಲ್ ಚೇರ್ ಆಟ ನಡೀತಾ ಇದೆ. ಯಾರು ನಂಬರ್ 1 ಯಾರು ನಂಬರ್ 2 ಅನ್ನೋದು ರಿಸಲ್ಟ್ ಔಟ್ ಆಗಿಲ್ಲ. ಲೇಟ್ ತೋ ಆಯೇ ಹೋ, ಲೇಕಿನ್ ಫಾಸ್ಟ್ ಚಲನೆ ಸೆ ಪಹುಂಚ ಜಾಯ್. ಭಲೆ ನೀವು ತಡವಾಗಿ ಬಂದಿದ್ದೀರಿ, ಆದರೆ ಎಷ್ಟು ತೀವ್ರ ವೇಗದಿಂದ ಮುಂದೆ ಹೋಗ್ತೀರಿ, ಅಷ್ಟು ನಿಮ್ಮ ಗುರಿಯನ್ನು ನೀವು ತಲುಪ್ತೀರಿ. सिर्फ अपने आप को अमृत वेले अमर भव का वरदान याद दिलाना.
ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಬಾಬಾ ಕೊಟ್ಟಂತಹ ಅಮರ ಭವದ ವರದಾನ ನೆನಪು ಮಾಡಿಕೊಳ್ಳಿ. ಸಭಿ ಕೋಯಿ ದೂರ ಸೆ ಕೋಯಿ ನಜದೀಕ್ ಸೆ ಆಯೆ, ಬಾಪ್ ದಾದಾ ಕಹತೆ ಭಲೆ ಪಧಾರೆ ಅಪ್ನೆ ಘರ್ ಮೇ. ಕೆಲವರು ದೂರದಿಂದ ಬಂದಿದ್ದಾರೆ, ಕೆಲವರು ಹತ್ತಿರದಿಂದ ಬಂದಿದ್ದಾರೆ. ಬಾಬಾ ಹೇಳ್ತಾರೆ, ಇದು ನಿಮ್ಮ ಮನೆ, ತಂದೆಯ ಮನೆ. ಭಲೆ ಎಲ್ಲರೂ ಸಹ ಬನ್ನಿರಿ. ಸಂಘಟನ್ ಅಚ್ಚಾ ಲಗ್ತಾ ಹೈ. टीवी में देखते हो ना, सभा फुल होने से कितना अच्छा लगता है. ಸಂಘಟನೆ ನೋಡಲಿಕ್ಕೆ ಚೆಂದ ಕಾಣಿಸ್ತದೆ. ಇಡೀ ಹಾಲೆಲ್ಲ ಭರ್ತಿಯಾಗಿದ್ದರೆ ನೋಡಲಿಕ್ಕೂ ಬಹಳ ಚೆಂದ ಕಾಣಿಸ್ತದೆ. ಅಚ್ಚಾ ಎವರ್ ರೆಡಿ ಕಾ ಪಾಠ ಪಡೆಂಗೇನಾ. ತಡವಾಗಿ ಬಂದವರು, ಮೊದಲು ಬಂದವರು ಎಲ್ಲರೂ ಸಹ ಎವರ್ ರೆಡಿಯ ಪಾಠ ಪಕ್ಕಾ ಮಾಡಿಕೊಳ್ಳಿ. ಅಚ್ಚಾ ಮಧುಬನ್ ವಾಲೆ हाथ उठाओ. मधुबन वाले होस्ट है और तो गेस्ट होकर आते हैं, चले जाते हैं, लेकिन मधुबन वाले होस्ट है ना. ಮಧುಬನ ನಿವಾಸಿಗಳು ನೀವು ಅತಿಥಿ ಸತ್ಕಾರ ಮಾಡೋರಾಗಿದ್ದೀರಿ. ಉಳಿದವರೆಲ್ಲ ಅತಿಥಿಗಳಾಗಿ ಬರ್ತಾರೆ, ಹೋಗ್ತಾರೆ. आप नियरेस्ट भी है, डियरेस्ट भी है. मधुबन वालों को देखकर जब खुश होते हैं ना, किसी भी स्थान पर मधुबन वाले जाते हैं तो किस नज़र से देखते. ಮಧುಬನ ನಿವಾಸಿಗಳು ಬಾಬೋರಿಗೆ ಅತಿ ಹತ್ತಿರದವರಾಗಿದ್ದಾರೆ, ಅತಿ ಪ್ರೀತಿಯ ಮಕ್ಕಳಾಗಿದ್ದಾರೆ. ಮಧುಬನ ನಿವಾಸಿಗಳನ್ನು ನೋಡಿದಾಗ ಎಲ್ಲರೂ ಬಹಳ ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೆ. वा मधुबन से आए हैं. मधुबन नाम सुनने से मधुबन का बाबा याद आ जाता है. इसलिए मधुबन वालों का महत्व है. ಮಧುಬನದ ಹೆಸರು ಕೇಳಿದಾಗ ಮಧುಬನದ ತಂದೆಯ ನೆನಪು ಸಹ ಸಹಜವಾಗಿ ಬರ್ತದೆ. ಮಧುಬನದ ಮಹತ್ವನೇ ವಿಶೇಷ ಆಗಿದೆ. ಹೈನಾ ಮಹತ್ವ. खुश होते हो. ऐसा प्रेम पूर्वक पालना का स्थान कोटों में कोई को ही मिला है. सब चाहते हैं मधुबन में रह जाए. रह सकते हैं क्या? आप रह रहे हो तो अच्छा है. ಮಧುಬನದಲ್ಲಿ ಇರುವ ಅವಕಾಶ ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಸಿಗ್ತದೆ. मधुबन वाले भूलते नहीं, समझते हैं, हमारे को पूछा नहीं, लेकिन बाप दादा सदा दिल में पूछते हैं. ಎಲ್ಲರೂ ಮಧುಬನದಲ್ಲಿ ಇರಲಿಕ್ಕೆ ಬಯಸ್ತಾರೆ, ಆದರೆ ಎಲ್ಲರಿಗೂ ಅದು ಆ ಅವಕಾಶ ಸಿಗೋದಿಲ್ಲ. ಬಾಬಾ ಹೇಳ್ತಾರೆ, ಮಧುಬನದವರು ತಿಳ್ಕೊತಾರಂತೆ ಬಾಬಾ ನಮಗೆ ಕೇಳೇ ಇಲ್ಲ ಅಂತ. ಬಾಬಾ ಹೇಳ್ತಾರೆ, ನಾನು ಸದಾ ಮನಸ್ಸಿನಿಂದ ಹೃದಯದಿಂದ ನಿಮ್ಮನ್ನೇ ನೆನಪು ಮಾಡ್ತಿರ್ತೀನಿ, ನಿಮ್ಮನ್ನೇ ಕೇಳ್ತಿರ್ತೀನಿ. ಪಹಲೆ ಮಧುಬನ್ ವಾಲೆ ನಹೀ ಹೋ ತೋ ಆಯೆಂಗೆ ಕಹಾ. ಮೊದಲು ಮಧುಬನ ನಿವಾಸಿಗಳು, ಮಧುಬನನೇ ಇರಲಿಲ್ಲ, ಮಧುಬನ ನಿವಾಸಿಗಳು ಇರಲಿಲ್ಲ ಅಂದರೆ ಬಾಬೋರ್ ಮಕ್ಕಳು ಎಲ್ಲಿಗೆ ಬರ್ತಿದ್ರು, ಹೇಗೆ ಬರ್ತಿದ್ರು. ಸೇವಾಕ್ಕೆ ನಿಮಿತ್ತ ಹೇನ. ಸೇವಾಧಾರಿ ಕಿತನೆ ಭೀ ಮಿಲೆ ಫಿರ್ ಭಿ ಫೌಂಡೇಶನ್ ತೋ ಮಧುಬನ್ ವಾಲೆ. ಸೇವಾಧಾರಿಗಳು ಎಷ್ಟೇ ಬರಲಿ, ಆದರೆ ಫೌಂಡೇಶನ್ ಯಾರು? ಮಧುಬನದಲ್ಲಿ ಇರ್ತಕ್ಕಂಥವ್ರು. तो जो ऊपर ज्ञान सरोवर में पांडव भवन में है, उन सब को भी बाप दादा दिल की दुआएं और याद प्यार दे रहे. मधुबन वालों को टोली भी मिलती, बोली भी मिलती, दोनों मिलती. ಮೇಲೆ ಇರ್ತಕ್ಕಂತಹ ಜ್ಞಾನ ಸರೋವರ ನಿವಾಸಿಗಳು, ಪಾಂಡವ ಭವನದ ನಿವಾಸಿಗಳಿಗೆ ಬಾಬೋರು ಹೃದಯದಿಂದ ಆಶೀರ್ವಾದ ಕೊಡ್ತಾ ಇದ್ದಾರೆ, ಯಾದ್ ಪ್ಯಾರ್ ತಿಳಿಸ್ತಾ ಇದ್ದಾರೆ. ಎಲ್ಲ ಮಧುಬನ ನಿವಾಸಿಗಳಿಗೆ ಮಧುಬನದ ವಿಶೇಷ ಟೋಲಿ ಪ್ರಸಾದನೂ ಸಿಗ್ತದೆ,
ವಿಶೇಷ ಬಾಬೋರಿಂದ ವರದಾನದ ಮಾತುಗಳು ಸಿಗ್ತವೆ. अच्छा, ग्लोबल हॉस्पिटल वाले ठीक है, क्योंकि हॉस्पिटल का विशेष पार्ट है ना, आते हैं नीचे, अच्छा थोड़े आते, हॉस्पिटल वाले भी अच्छी सेवा कर रहे. ಗ್ಲೋಬಲ್ ಆಸ್ಪತ್ರೆಯ ನಿವಾಸಿಗಳು ಕೂಡ ವಿಶೇಷ ಪಾತ್ರ ಮಾಡ್ತಾ ಇದ್ದಾರೆ. ಮಿಲನದ ಸಮಯದಲ್ಲಿ ಶಾಂತಿವನಕ್ಕೆ ಬರ್ತಾರೆ. ಆಸ್ಪತ್ರೆಯ ನಿವಾಸಿಗಳು ಕೂಡ ಬಹಳ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. देखो आई वेल में तो फिर भी हॉस्पिटल ही काम में आती है ना, और जब से हॉस्पिटल खुली है तब से सबकी नज़र में यह आया है कि कुमारियाँ ब्रह्मा कुमारियाँ सिर्फ ज्ञान नहीं देती लेकिन समय पर मदद भी करती है, सोशल सेवा भी करती. ಎಂದಿನಿಂದ ಮೌಂಟ್ ಅಬುದಲ್ಲಿ ಆಸ್ಪತ್ರೆಯ ಸೇವೆ ಶುರು ಆಗಿದೆ, ಹಾಸ್ಪಿಟಲ್ ಸ್ಥಾಪನೆ ಆಗಿದೆ. ಅಂದಿನಿಂದ ಅಬು ನಿವಾಸಿಗಳ ದೃಷ್ಟಿಯೂ ಬದಲಾಗಿದೆ. ಬ್ರಹ್ಮಕುಮಾರಿಯರು ಬರೇ ಜ್ಞಾನ ಹೇಳೋದಿಲ್ಲ, ಆದರೆ ಸಮಯ ಬಂದಾಗ ಸಹಯೋಗ ಕೊಡ್ತಾರೆ, ಸೇವೆ ಮಾಡ್ತಾರೆ ಎಂಬ ಭಾವನೆ ಅಬು ನಿವಾಸಿಗಳಲ್ಲಿ ಬಂದಿದೆ. ಅಬು ನಿವಾಸಿಗಳು ನಿಮ್ಮನ್ನು ನೋಡುವ ದೃಷ್ಟಿನೇ ಅವರಲ್ಲಿ ಬದಲಿಯಾಗಿದೆ. हॉस्पिटल के बाद आबू में यह वायुमंडल बदली हो गया है. पहले जिस नज़र से देखते थे अब उस नज़र से नहीं देखते, अभी सहयोग की नज़र से देखते हैं. ज्ञान माने या नहीं माने, लेकिन सहयोग की नज़र से देखते हैं तो हॉस्पिटल वालों ने सेवा की है ना. ಯಾರೆಲ್ಲರೂ ಆಸ್ಪತ್ರೆಗೆ ಬರ್ತಾರೋ ಅವರು ನಿಮ್ಮನ್ನು ಸಹಯೋಗಿಯ ರೂಪದಲ್ಲಿ ನೋಡ್ತಾ ಇದ್ದಾರೆ. ಅವರು ಜ್ಞಾನ ಒಪ್ಪಿಕೊಳ್ಳಲಿ ಅಥವಾ ಬಿಡಲಿ, ಆದರೆ ಸಹಯೋಗದ ದೃಷ್ಟಿಯಿಂದ ನಿಮ್ಮನ್ನು ನೋಡ್ತಾರೆ. ಅಂತಹ ಸೇವೆ ನೀವು ಗ್ಲೋಬಲ್ ಹಾಸ್ಪಿಟಲ್ ನಿವಾಸಿಗಳು ಮಾಡಿದ್ದೀರಿ. अच्छा, आज की बात याद रही, संपन्न बनना ही है, कुछ भी हो जाए ಸಂಪನ್ನ बनना ही है. ಈ ಮುರಳಿಯ ವಿಶೇಷ ಮಾತನ್ನು ನೆನ್ಪಿಟ್ಕೊಳ್ಳಿ. ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಆಗಲೇಬೇಕು. ಸಂಕಲ್ಪದಲ್ಲಿ, ವಾಣಿಯಲ್ಲಿ, ಕರ್ಮದಲ್ಲಿ ಬಾಪ್ ದಾದಾರವರ ಸಮಾನ ಆಗಬೇಕು. ಏನೇ ಬರಲಿ ಏನೇ ಹೋಗಲಿ, ಆದರೆ ಸಂಪನ್ನ ಆಗಬೇಕು ಎಂಬ ಧುನ್ ಲಗ ಜಾಯ್. ಸಂಪನ್ನ ಬನನಾ ಹೇ, ಸಮಾನ್ ಬನನಾ. ಈ ಒಂದು ಧ್ವನಿ ನಿಮ್ಮಲ್ಲಿ ಮೊಳಗ್ತಾ ಇರಲಿ. ನಾನು ಸಂಪನ್ನ ಆಗಬೇಕು, ನಾನು ತಂದೆಯ ಸಮಾನ ಆಗಬೇಕು ಅಂತ. ಚಾರೋ ಓರ್ ಕೆ ಕೋಟೋ ಮೇ ಕೋಯಿ, ಕೋಯಿ ಮೇ ಭಿ ಕೋಯಿ भाग्यवान भगवान के बच्चे श्रेष्ठ आत्माएं सदा तीव्र पुरुषार्थ द्वारा जो सोचा वह किया. श्रेष्ठ सोचना, श्रेष्ठ करना, लक्ष्य और लक्षण को समान बनाना, ऐसे विशेष आत्माओं को सदा बहुत काल के पुरुषार्थ द्वारा राज्य भाग्य और पूज्य बनने वाले श्रेष्ठ आत्माओं को सदा बाप के स्नेह का रिटर्न अपने को टर्न करने वाले, नंबर 1 विन करने वाले भाग्यवान बच्चों को बाप दादा का याद प्यार और नमस्ते. 4 ಕಡೆಯ ಕೋಟಿಯಲ್ಲಿ ಕೆಲವರಾದಂತಹ ಭಾಗ್ಯಶಾಲಿ ಮಕ್ಕಳಿಗೆ, ಭಗವಂತನ ಶ್ರೇಷ್ಠ ಆತ್ಮರಿಗೆ ತೀವ್ರ ಪುರುಷಾರ್ಥದ ಮೂಲಕ ಲಕ್ಷ್ಯ ಹಾಗೂ ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ಳುವಂತಹ ಮಕ್ಕಳಿಗೆ, ವಿಶೇಷ ಆತ್ಮರಿಗೆ ಬಹಳ ಸಮಯದ ಪುರುಷಾರ್ಥದಿಂದ ಬಹಳ ಸಮಯದ ರಾಜ್ಯ ಭಾಗ್ಯ ಮತ್ತು ಪೂಜ್ಯ ಪದವಿಯನ್ನು ಪಡೆಯುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ತಂದೆಯ ಸ್ನೇಹದ ಪ್ರತಿಯಾಗಿ ತಮ್ಮನ್ನು ಪರಿವರ್ತನೆ ಮಾಡಿ ತೋರಿಸುವಂತಹ ನಂಬರ್ 1
ವಿಜಯಿ ಆತ್ಮರಿಗೆ, ಭಾಗ್ಯಶಾಲಿ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान: विश्व कल्याणकारी की ऊंची स्टेज पर स्थित रह विनाश लीला को देखने वाले साक्षी दृष्टा भव. ವಿಶ್ವ ಕಲ್ಯಾಣಕಾರಿಯ ಉನ್ನತ ಸ್ಥಿತಿಯಲ್ಲಿ ಸ್ಥಿತ ಆಗಿ ವಿನಾಶ ಲೀಲೆಯನ್ನು ನೋಡುವಂತಹ ಸಾಕ್ಷಿ ದೃಷ್ಟ ಆಗಿರಿ. अंतिम विनाश लीला को देखने के लिए विश्व कल्याणकारी की ऊंची स्टेज चाहिए. जिस स्टेज पर स्थित होने से देह के सर्व आकर्षण अर्थात संबंध, पदार्थ, संस्कार, प्रकृति के हलचल के आकर्षण समाप्त हो जाती है. जब ऐसी स्टेज हो तब साक्षी दृष्टा बन ऊपर की स्टेज पर स्थित हो शांति की, शक्ति की किरणें सर्व आत्माओं के प्रति दे सकेंगे. ಅಂತಿಮ ವಿನಾಶದ ಲೀಲೆ ಅಥವಾ ಆಟ ನೋಡೋದಕ್ಕಾಗಿ ಮೊದಲು ವಿಶ್ವ ಕಲ್ಯಾಣಕಾರಿಯ ಉನ್ನತ ಸ್ಥಿತಿಯಲ್ಲಿ ಇರಬೇಕು. ಯಾವ ಸ್ಥಿತಿಯಲ್ಲಿ ಇದ್ದಾಗ ದೇಹದ ಆಕರ್ಷಣೆ, ದೇಹದ ಸಂಬಂಧ, ಪದಾರ್ಥಗಳು, ಹಳೆಯ ಸಂಸ್ಕಾರಗಳು, ಪ್ರಕೃತಿಯ ಆಕರ್ಷಣೆ ಎಲ್ಲವೂ ಸಮಾಪ್ತಿ ಆಗಿಬಿಡ್ತದೆ. ಅಂತಹ ಸ್ಥಿತಿ ನಿಮ್ಮಲ್ಲಿ ಇರಬೇಕು. ಸಾಕ್ಷಿ ದೃಷ್ಟ ಆಗಿ ಮೇಲಿನಿಂದ ಈ ಸ್ಟೇಜಿನ ಮೇಲೆ ನಡೆಯುವಂತಹ ಆಟವನ್ನು ನೋಡಬೇಕು. ಆಗ ಮಾತ್ರ ಶಾಂತಿ ಹಾಗೂ ಶಕ್ತಿಯ ಕಿರಣಗಳನ್ನು ಸರ್ವ ಆತ್ಮರಿಗೂ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಸ್ಲೋಗನ್: ಬಲವಾನ್ ಬನೋ तो माया का फोर्स समाप्त हो जाएगा. ನೀವೆಲ್ಲ ಆತ್ಮರು ಬಲಶಾಲಿಗಳಾಗ್ರಿ, ಬಲವಾನ್ ಆಗ್ರಿ, ಆಗ ಮಾಯೆಯ ಶಕ್ತಿ ಸಮಾಪ್ತಿ ಆಗುವುದು. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನೋ. ಸಂಯುಕ್ತ ಸ್ವರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. वरदाता बाप, हम वरदानी आत्माएं दोनों कंबाइन है. ವರದಾತ ತಂದೆ ಮತ್ತು ನಾವೆಲ್ಲ ವರದಾನಿ ಆತ್ಮರು ಇಬ್ಬರೂ ಸಂಯುಕ್ತ ರೂಪದಲ್ಲಿ ಇದ್ದೇವೆ. यह स्मृति सदा रहे तो पवित्रता की छत्रछाया स्वतः रहेगी. क्योंकि जहाँ सर्वशक्तिमान बाप है वहाँ अपवित्रता ಸ್ವಪ್ನ ಮೇ ಭೀ ನಹಿ ಆ ಸಕ್ತಿ ಹೇ. ಯಾವಾಗ ಸಂಯುಕ್ತ ಸ್ವರೂಪದ ಸ್ಮೃತಿ ನಮ್ಮಲ್ಲಿ ಸದಾಕಾಲಕ್ಕೂ ಇರ್ತದೆ, ಆಗ ಪವಿತ್ರತೆಯ ರಕ್ಷಾ ಕವಚ ಛತ್ರಛಾಯೆ ನಮ್ಮ ಮೇಲೆ ಸದಾ ಇರ್ತದೆ. ಎಲ್ಲಿ ಸರ್ವಶಕ್ತಿವಂತ ಜೊತೆಗಿರ್ತಾನೋ ಅಲ್ಲಿ ಅಪವಿತ್ರತೆ ಸ್ವಪ್ನದಲ್ಲಿಯೂ ಬರೋದಿಲ್ಲ. ಸದಾ ತಂದೆ ಮತ್ತು ನಾವು ಜೋಡಿಯಾಗಿ ಇರಬೇಕು, ಸಿಂಗಲ್ ಆಗಿ ಒಂಟಿಯಾಗಿ ಇರಬಾರದು. ಯಾವಾಗ ಒಂಟಿ ಆಗ್ತೀರಿ ಆಗ ಪವಿತ್ರತೆಯ ಸೌಭಾಗ್ಯ ಹೋಗಿಬಿಡ್ತದೆ. ಅಚ್ಚ. ಓಂ ಶಾಂತಿ.